ಮುಖ್ಯಮಂತ್ರಿಗಳು 5 ವರ್ಷ ಪೂರ್ತಿ ಉತ್ತರ ಬೇಡವಾ? ಮುಖ್ಯಮಂತ್ರಿಗಳು 5 ವರ್ಷ ಪೂರ್ಣ ಮಾಡ್ತಾರೋ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿದಾಯ ಮಾಡ್ತಾರೋ ಅನ್ನೋಂತ ಸಂಶಯ ಇವತ್ತು ಬರ್ತಾ ಇದೆ. ಯತ್ನಾಳ್ ಅವರೇ, ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆ ಪಾಪ, ಅದಕ್ಕೆ ತೆಗೆದಾಕ್ಬಿಟ್ಟು ನಿಮಗೆ ಪಕ್ಷದಿಂದ ತೆಗೆದಾಕಿತ್ತು. ಅದಕ್ಕೂ ನನಗೂ ಹೊರಗೆ ಹಾಕ್ಯಾರ, ನಿಮ್ಮನ್ನೂ ಹೊರಗೆ ಹಾಕ್ಯಾರ. ಸಂಶಯಗಳ ಮೇಲೆ ಅದ್ರ ಬಗ್ಗೆ ಚರ್ಚೆನೆ ಮಾಡ್ಬೇಡ್ರಿ. ಹೊರಗೆ ಹಾಕದವ್ರಿಗೆ ಏನೂ ಅನ್ಯಾಯ ಆಗೋದಿಲ್ಲ. ನೀವು ಹೇಳಿದ್ರಲ್ಲ ಹೇಳಲ್ಲ, ಜೊತೆಗಿದ್ದಾಗ ನಿಮ್ಮನ್ನು ಕುತಂತ್ರದಿಂದ ಹೊರಗೆ ಹಾಕಿದ್ರು. ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ ಹಂಗೆ ನಡೀತದ. ಅವೆಲ್ಲ ರಾಜಕಾರಣದಲ್ಲಿ ಅವೆಲ್ಲ ಇರ್ತವೆ, ಆದರೆ ಸಂಶಯ ಇಟ್ಕೋಬೇಡಿ ಅಷ್ಟೇ. ಸಂಶಯ ಇಟ್ಕೋಬೇಕು. ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ. ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ಪೂರ್ತಿ ಮುಗಿಸ್ತಾರೆ ಅಂತ ಸಂದೇಶ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನೀವು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದೀರಿ ಚರ್ಚೆ ಮಾಡಲಿಕ್ಕೆ. ಸುಮಾರು 39 ಜನ ಸದಸ್ಯರು ಉತ್ತರ ಕರ್ನಾಟಕದ ಬಗ್ಗೆ, ಸಮಸ್ಯೆಗಳ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಾರೆ. ಮತ್ತೆ ನೀವು ಅವಕಾಶ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಿರೋಧ ಪಕ್ಷದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಹಿಂದುಳಿದಿದೆ ಅನ್ನೋ ಕಾರಣಕ್ಕೋಸ್ಕರನೇ ಹಿಂದೆ ಚರ್ಚೆಯಾಗಿ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. 2001 ಅಂತ ಅನ್ಸುತ್ತೆ. 2001ರಲ್ಲಿ ನಂಜುಂಡಪ್ಪನವರ ವರದಿ ಮಾಡಲಿಕ್ಕೆ, ನಂಜುಂಡಪ್ಪನವರ ಈ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ, ಪ್ರಾದೇಶಿಕ ಅಸಮಾನತೆಯ ನಿವಾರಣೆ ಮಾಡಲಿಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. 2001 ಅವರು ಅಧ್ಯಯನ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಪ್ರವಾಸ ಮಾಡಿ ಯಾವ ಜಿಲ್ಲೆ ಹಿಂದುಳಿದಿದೆ, ಯಾವ ತಾಲೂಕು ಹಿಂದುಳಿದಿದೆ, ಇದನ್ನೆಲ್ಲ ಅಧ್ಯಯನ ಮಾಡಿ 2002ರಲ್ಲಿ ವರದಿಯನ್ನು ಕೊಡ್ತಾರೆ. ಅವರು ಬಹಳ ಮುಖ್ಯವಾಗಿ ಆ ವರದಿನಲ್ಲಿ ಹೇಳಿರ್ತಕ್ಕಂಥದ್ದು, ಎಲ್ಲರಿಗೂ ನಮಸ್ಕಾರ ರೀ. ಹ್ಯಾಂಗದೆ 39 ತಾಲೂಕುಗಳು ಅತ್ಯಂತ ಹಿಂದುಳಿದವು. ಇಡೀ ರಾಜ್ಯದಲ್ಲಿ 39 ತಾಲೂಕುಗಳು ಅತ್ಯಂತ ಹಿಂದುಳಿದವು. 40 ತಾಲೂಕುಗಳು ಅತಿ ಹಿಂದುಳಿದವು. 40 ತಾಲೂಕುಗಳು ಅತಿ ಹಿಂದುಳಿದವು. ಆಮೇಲೆ 35 ತಾಲೂಕುಗಳು ಹಿಂದುಳಿದವು. ಒಟ್ಟು 114 ತಾಲೂಕುಗಳನ್ನು ಗುರುತಿಸಿ 114 ತಾಲೂಕುಗಳು, 39 ಅತ್ಯಂತ ಹಿಂದುಳಿದವು, 40 ತಾಲೂಕುಗಳು ಅತಿ ಹಿಂದುಳಿದವು ಮತ್ತು 35 ತಾಲೂಕುಗಳು ಹಿಂದುಳಿದವು. ಇನ್ನೊಂದು ಶಿಫಾರಸು ಬಹಳ ಮುಖ್ಯವಾಗಿ ಮಾಡಿದ್ದದ್ದು, ಅವರು ಈ ಬಹಳ ಮುಖ್ಯವಾಗಿ ಮಾಡಿರ್ತಕ್ಕಂಥದ್ದು 8 ವರ್ಷಗಳಲ್ಲಿ 31,000 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಖರ್ಚು ಮಾಡಬೇಕು. ಈ ತಾಲೂಕುಗಳು ಮುಂದೆ ಬರಬೇಕಾದ್ರೆ, ಈ ಅಸಮಾನತೆ ನಿವಾರಣೆ ಆಗಬೇಕಾದ್ರೆ
31,000 ರೂಪಾಯಿಗಳನ್ನು ಖರ್ಚು ಮಾಡಬೇಕು. ಅದರಲ್ಲಿ 31,000ಗಳಲ್ಲಿ 15,000 ಕೋಟಿ ರೂಪಾಯಿಗಳು, 15,000 ಕೋಟಿ ರೂಪಾಯಿ, 31,000 ಕೋಟಿ, ಅದರಲ್ಲಿ 15,000 ಕೋಟಿ ನಾರ್ಮಲ್ ಕೋರ್ಸ್ನಲ್ಲಿ ಬರ್ತದೆ. 15,000 ಕೋಟಿ ನಾರ್ಮಲ್ ಕೋರ್ಸ್ನಲ್ಲಿ 8 ವರ್ಷಗಳಲ್ಲಿ ಬರ್ತದೆ. ಇದ್ರ ಜೊತೆಗೆ 16,000 ಕೋಟಿ ರೂಪಾಯಿಗಳನ್ನ ಪ್ರತಿ ವರ್ಷ 2,000 ಕೋಟಿ ರೂಪಾಯಿಗಳಂತೆ 8 ವರ್ಷಗಳಲ್ಲಿ ಖರ್ಚು ಮಾಡಬೇಕು. 8 ವರ್ಷಗಳಲ್ಲಿ ಖರ್ಚು ಮಾಡಬೇಕು ಅಂತ ಹೇಳಿರ್ತಾರೆ. ಈಗ ಅದಕ್ಕಿಂತ 31,000 ಕೋಟಿಗಿಂತ ಹೆಚ್ಚಾಗಿ ಖರ್ಚಾಗಿದೆ. ಪ್ರತಿ ವರ್ಷ 2,000 ಕೋಟಿಗಿಂತಲೂ ಕೂಡ ಹೆಚ್ಚು ಖರ್ಚಾಗಿದೆ. ನಾವು ಬಂದ ಮೇಲೆ 3,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್, ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ನಲ್ಲಿ 3,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಈಗಲೂ ಖರ್ಚು ಮಾಡ್ತೀವಿ, ಈ ವರ್ಷನೂ ಕೂಡ ಖರ್ಚು ಮಾಡ್ತಾ ಇದ್ದೀವಿ. ಅವರ ಅವಧಿ 31,000 ಖರ್ಚು ಮಾಡಿದ ಮೇಲೆ ಇಡೀ ರಾಜ್ಯದಲ್ಲಿ ಅಸಮತೋಲನ ಎಷ್ಟು ಮಟ್ಟಿಗೆ ನಿವಾರಣೆ ಆಗಿದೆ ಅಥವಾ ನಿವಾರಣೆ ಆಗದೇ ಇದೆ, ಇದರ ಪರಿಣಾಮಗಳೇನು, ನಂಜುಂಡಪ್ಪನವರ ವರದಿಯ ಪರಿಣಾಮಗಳೇನು? ನಾವು 31,000 ಕೋಟಿ ಖರ್ಚು ಮಾಡಿದ್ರು ಕೂಡ ಇನ್ನೂ ಕೂಡ ಉತ್ತರ ಕರ್ನಾಟಕ ಹಿಂದುಳಿದಿದೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಪಡ್ಕೊಳ್ತೀವಿ. ಈ 39 ತಾಲೂಕುಗಳು ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ವಲ್ಲ, ಆ ತಾಲೂಕುಗಳಲ್ಲಿ 27 ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿ ಬರ್ತವೆ. 39ರಲ್ಲಿ 27 ತಾಲೂಕುಗಳು ಉತ್ತರ ಕರ್ನಾಟಕದಲ್ಲಿ ಬರ್ತವೆ. ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತವೆ. ಹೆಚ್ಚಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಬರ್ತವೆ. ಅದಕ್ಕೋಸ್ಕರ ನಾವು 31,000 ಕೋಟಿ ಖರ್ಚು ಮಾಡಿದ್ರು ಕೂಡ ಈ ಪ್ರಾದೇಶಿಕ ಅಸಮತೋಲನ ಇನ್ನೂ ನಿವಾರಣೆ ಆಗಿಲ್ಲ ಅಂತಕ್ಕಂಥ ಚಿತ್ರ ನಮಗೆ ಕೂಡ ಇರ್ತದೆ. ಮತ್ತೆ ವಿರೋಧ ಪಕ್ಷದವರು ಕೂಡ ಇದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆಮೇಲೆ ಮಾನ್ಯ ವಿರೋಧ ಪಕ್ಷದ ನಾಯಕರು ತಲಾ ಆದಾಯದ ಬಗ್ಗೆ ಮಾತಾಡಿದ್ದೀರಿ.